ದುರದೃಷ್ಟ ಸಂಗತಿ ನಮ್ಮ ಮುನ್ರಾಬಾದ್ ಹತ್ರ ಇವತ್ತು ನಮ್ಮ ಸಂಡೂರು ತಾಲೂಕು ಹಾಗೂ ಕೂಡ್ಲಿಗಿ ತಾಲೂಕಿಂದ ಹೋಗ್ತಾ ಇದ್ದಂಥ 19 ಜನ ಹುಡುಗಮ್ಮ ಜಾತ್ರೆಗೆ ಅಂತ ಹೋಗ್ತಾ ಇದ್ರು ಟ್ರ್ಯಾಕ್ಟ್ರಲ್ಲಿ. ಹಿಂದೆಯಿಂದ ಲಾರಿ ಬಂದು ಗುದ್ದಿ ಅದು ಕೆಳಗೆ ಉರುಳು ಬಿದ್ದಿದೆ ಟ್ರ್ಯಾಕ್ಟ್ರು ಅಂತ. ಅದರಲ್ಲಿ 19 ಜನದಲ್ಲಿ 6 ಜನ ಹಸುನಿಗಿದ್ದಾರೆ. ಸೊ ಅವ್ರನ್ನೆಲ್ಲ ಇಲ್ಲಿ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಇನ್ನು 6 ಜನ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಇನ್ನು 9 ಜನ ನಮ್ಮ ಕೊಪ್ಪಳ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸೊ ಸತ್ತವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಅವ್ರ ಮನೆಯವ್ರಿಗೆಲ್ಲ ಈ ಒಂದು ಸಾವು ಧೈರ್ಯ ತಂದ್ಕೊಂಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಮುಂದಿನ ಕ್ರಮ ಏನಿದೆ ಅಂತ ನೋಡ್ತೀವಿ. ಆಮೇಲೆ ನಮ್ಮ MP ಅವರು ಸ್ಥಳಕ್ಕೆ ಬಂದಿದ್ರು. ಸೊ MP ತುಕಾರಾಮ್ ಅವರು CM ಅವ್ರಿಗೆ ಮಾತಾಡಿದ್ದಾರೆ. ಸತ್ತಂತ ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬಕ್ಕೆ ಅವರು 5 ಲಕ್ಷ ಪರಿಹಾರ ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ. ಗಾಯಡು ವೆಚ್ಚ MP ಅವರು ಭರಿಸ್ತೀವಿ ಅಂತ ಹೇಳಿದ್ದಾರೆ. ನಾನು ಸ್ಪಾಟ್ಗೆ ಇನ್ನೂ ಹೋಗಿಲ್ಲ. ನಮ್ದು VC ಇತ್ತು, ಎಲೆಕ್ಷನ್ VC. ಸೊ VC ಅಟೆಂಡ್ ಮಾಡ್ತಿದ್ದೆ. ಈಗ ತಕ್ಷಣ ಗೊತ್ತಾದ ತಕ್ಷಣ ನಾನು ಇಲ್ಲಿ ಬಂದೆ. ಸೊ ಈಗ ನಾನು ಕೊಪ್ಪಳಕ್ಕೂ ಹೋಗ್ತೀನಿ. ಓಕೆ, ಇಲ್ಲೂ ಹೋಗಿ ನೋಡ್ಕೊಂಡು ಬರ್ತೀನಿ. ಮತ್ತು ಕೂಡ್ಲಿಗಿ ತಾಲೂಕಿಂದ 19 ಜನ ಒಂದೇ ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ರು ಹುಡುಗಮ್ಮ ಜಾತ್ರೆಗೆ ಅಂತ. ಸೊ ಹಿಂದಿನಿಂದ ಬಂದಂಥ ಒಂದು ಲಾರಿ ಅದಕ್ಕೆ ಡಿಕ್ಕಿ ಹೊಡೆದಿದೆ. ಸೊ ಆ ರಭಸಕ್ಕೆ ಅದು ಏನಾಗಿದೆ, ಟ್ರ್ಯಾಕ್ಟರ್ ಕೆಳಗೆ ಉರುಳು ಬಿದ್ದಿದೆ. ಆವಾಗ ಏನಾಗಿದೆ, 6 ಜನ ಮೃತಪಟ್ಟಿದ್ದಾರೆ. ಇನ್ನು ಮಿಕ್ಕಿದವ್ರಿಗೆಲ್ಲ ಗಾಯ ಆಗಿದೆ. 9 ಜನ ಕೊಪ್ಪಳ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಇನ್ನು ಮಿಕ್ಕಿದವ್ರು ಇಲ್ಲಿ ತೊಗೊಳ್ತಾ ಇದ್ದಾರೆ. ಸೊ ನಮ್ಮ MP ಅವರು ಸ್ಥಳಕ್ಕೆ ಬಂದಿದ್ರು. MP ಅವರ ಒಂದು CM ಅವ್ರಿಗೂ ಮಾತಾಡಿದ್ದಾರೆ. ಆನರಬಲ್ CM ಅವರು ಪ್ರತಿ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ. ಸೊ ಮುಂದಿನ ಕ್ರಮ ಇಲ್ಲಿ ನಾವು ತಗೊಳ್ತಾ ಇದ್ದೀವಿ.